ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಾವು ಎಕನಾಮಿಕ್ ರಿಫಾರ್ಮ್ಸ್ ಅಂದರೆ ಏನು, ಆರ್ಥಿಕ ಸುಧಾರಣೆಗಳು ಯಾವ್ಯಾವು ಅನ್ನುವಂಥದ್ದನ್ನು ಒನ್ ಬೈ ಒನ್ ಆಗಿ ತಿಳ್ಕೊಳ್ತಾ ಹೋಗೋಣ. ಎಕನಾಮಿಕ್ ರಿಫಾರ್ಮ್ಸ್ ಇನ್ ಇಂಡಿಯಾ ಕಮ್ ಅಂಡರ್ ದಿ ESI. ESI means Economic and Social Issues. Section of the phase second exam for the RBI grade B. A brief description of the above topics is given below. Make sure you cover these topics to details while studying. Economic reforms in India refers to these neoliberal policies introduced by the P.V. Narasimha Rao, ex-Prime Minister of India, in 1991. When India faced a severe economic crisis due to external debt. These crises happened largely due to inefficiency in economic management in the 1980s. The revenues that the government was generating were not enough to meet the expense. Hence, he had to make briefly borrowing from foreign banks to pay the debt. Hence, they were caught up in debt trap. ಅಂದರೆ ಈ ಭಾರತದಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತರುವಂತಹ ಅಥವಾ ಜಾರಿಗೊಳಿಸಿದಂತಹ ಕೀರ್ತಿ ಭಾರತದ ಮಾಜಿ ಪ್ರಧಾನಿ P.V. ನರಸಿಂಹರಾವ್ ರವರಿಗೆ ಸಲ್ಲುತ್ತೆ. ಇವರು 1991ರಲ್ಲಿ ಈ ನ್ಯೂ ಎಕನಾಮಿಕ್ ಪಾಲಿಸಿ ಅನ್ನುವಂಥದ್ದನ್ನು ಅಸ್ತಿತ್ವಕ್ಕೆ ತರ್ತಾರೆ ಅಥವಾ ಜಾರಿಗೊಳಿಸ್ತಾರೆ. ಯಾಕೆ ಇದನ್ನು ತರಬೇಕಾಗಿತ್ತು? ಈ ನ್ಯೂ ಎಕನಾಮಿಕ್ ಪಾಲಿಸಿಯನ್ನು ಭಾರತದಲ್ಲಿ ಜಾರಿಗೆ ತರುವಂತಹ ಉದ್ದೇಶ ಏನಿತ್ತು ಅಂತಂದರೆ, ಅವತ್ತಿನ ಕಾಲದಲ್ಲಿ ಭಾರತದ ಆರ್ಥಿಕತೆ ಅನ್ನುವಂಥದ್ದು ಅನೇಕ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಿತ್ತು. ಎಕ್ಸ್ಟರ್ನಲ್ ಡೆಪ್ಟ್ ಇರ್ಬೋದು, ಅಂದರೆ ಬಾಹ್ಯ ಸಾಲವನ್ನು ತರ್ತಕ್ಕಂಥದ್ದು ಇರ್ಬೋದು. ಅಷ್ಟು ಸುಲಭವಾಗಿ ಹೊರದೇಶದವರು ಅಥವಾ ಹೊರ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳು ಈ ಭಾರತಕ್ಕೆ ಹೆಚ್ಚಿನದಾಗಿ ಸಾಲ ಸೌಲಭ್ಯಗಳನ್ನು ನೀಡೋದಕ್ಕೆ ಹಿಂಜರಿತಾ ಇದ್ದರು. These crises happened largely due to insufficiency in economic management in the 1980s. 1980ಇಂದನೇ ಈ ಥರದ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಸೊ ಆ ಕಾರಣಕ್ಕಾಗಿ ಭಾರತ ಸರ್ಕಾರ ಈ ನ್ಯೂ ಎಕನಾಮಿಕ್ ಪಾಲಿಸಿಯನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತು. To curb this crisis, India approached the World Bank and International Monetary Fund for the loan and received $7 million to manage their ಕ್ರೈಸಿಸ್. ಅಂದರೆ ಭಾರತ ಸರ್ಕಾರ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳನ್ನು, ವರ್ಲ್ಡ್ ಬ್ಯಾಂಕನ್ನು ಲೋನಿಗಾಗಿ ಅಪ್ರೋಚ್ ಮಾಡ್ತು. ಆಗ $7 ಮಿಲಿಯನ್ ಹಣದ ಸೌಲಭ್ಯವನ್ನು ಅಥವಾ ಹಣದ ಸಹಾಯವನ್ನು ಪ್ರಪಂಚಿಕ ಬ್ಯಾಂಕು ಅಥವಾ ವಿಶ್ವ ಬ್ಯಾಂಕು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ನೀಡೋದಕ್ಕೆ ಮನಸ್ಸು ಮಾಡಿವೆ. ಆ್ಯಸ್ ಅ ರಿಸಲ್ಟ್ ಆಫ್ ವಿಚ್ ದೀಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಎಕ್ಸ್ಪೆಕ್ಟೆಡ್ India to open its door to trade with other countries by removing the strict restrictions. ಅಂದರೆ ಈ ರೀತಿ ಸಾಲ ಸೌಲಭ್ಯಗಳನ್ನು ನೀಡಬೇಕಾದ್ರೆ ನಿಮ್ಮ ದೇಶದಲ್ಲಿ ಏನು ನೀವು ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ನಿರ್ಬಂಧಗಳನ್ನು ವಿಧಿಸಿದ್ದೀರಾ, ಆ ನಿರ್ಬಂಧಗಳನ್ನು ಸಡಿಲಗೊಳಿಸಿದರೆ ಮಾತ್ರ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ ಎನ್ನುವಂತಹ ಕಂಡೀಷನ್ಸನ್ನು ಅವತ್ತಿನ ಕಾಲದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆ ಇರ್ಬೋದು ಅಥವಾ ವರ್ಲ್ಡ್ ಬ್ಯಾಂಕ್ ಇರ್ಬೋದು ಕಂಡೀಷನ್ಸನ್ನು ಹಾಕ್ತಾರೆ. ಎನ್ಸ್ ಇಂಡಿಯಾ ಅಡ್ಯಾಪ್ಟೆಡ್ ದ LPG. LPG ಮೀನ್ಸ್ ಲಿಬರಲೈಜೇಷನ್, ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್. ರಿಫಾರ್ಮ್ಸ್ ಅಂಡರ್ ದ ಎಕನಾಮಿಕ್ ರಿಫಾರ್ಮ್ಸ್. ಲೆಟ್ ಅಸ್ ಲುಕ್ ಈಚ್ ಒನ್ ಆಫ್ ದೆಮ್. ಈಗ ಪ್ರತಿಯೊಂದನ್ನು ನಾವು ಒನ್ ಬೈ ಒನ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನೆಕ್ಸ್ಟ್, Liberalization was brought about with an idea that any regulations to restrictions that were imposed on free trade must loosen up its grip to allow trade. ಅಂದರೆ ಉದಾರೀಕರಣ ಅನ್ನುವಂಥದ್ದು ಮುಕ್ತ ವ್ಯಾಪಾರದ ಮೇಲೆ ವಿಧಿಸಲಾದ ಯಾವುದೇ ನಿಯಮಗಳು ಅಥವಾ ನಿರ್ಬಂಧಗಳು ವ್ಯಾಪಾರವನ್ನು ಅನುಮತಿಸಲು ಅದರ ಹಿಡಿತವನ್ನು ತರಲಾಗಿದೆ. ಇದು ವಿದೇಶಿ ಹೂಡಿಕೆಗಳು ಮತ್ತು ಅಂತಾರಾಷ್ಟ್ರೀಯ
ಬಹುರಾಷ್ಟ್ರೀಯ ಸಂಸ್ಥೆಗಳಿಗೆ ಆರ್ಥಿಕ ಗಡಿಗಳನ್ನು ಮುಕ್ತವಾಗಿ ಅವಕಾಶ ಮಾಡಿ ಕೊಡುವಂತಹ ನಿಟ್ಟಿನಲ್ಲಿ ಈ ಉದಾರೀಕರಣ ಅನ್ನುವಂಥದ್ದನ್ನು ಭಾರತ ಸರ್ಕಾರ ಜಾರಿಗೆ ತರುತ್ತೆ. ಉದಾರೀಕರಣದ ಅಡಿಯಲ್ಲಿ ಹೇರಲಾದ ಹಲವಾರು ಆರ್ಥಿಕ ಸುಧಾರಣೆಗಳು, ಉತ್ಪಾದನಾ ಸಾಮರ್ಥ್ಯದ ವಿಸ್ತರಣೆ, ಉತ್ಪಾದನಾ ಪ್ರದೇಶಗಳ ಸೇವೆಯನ್ನು ರದ್ದುಗೊಳಿಸುವುದು, ಸರ್ಕಾರದಿಂದ ಕೈಗಾರಿಕಾ ಪರವಾನಗಿಯನ್ನು ರದ್ದುಗೊಳಿಸುವುದು, ಸರಕುಗಳನ್ನು ಮತ್ತು ಆಮದುಗಳನ್ನು ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನು ಈ ಒಂದು ಉದಾರೀಕರಣದಲ್ಲಿ ಸೇರಿಸಲಾಯಿತು ಅಥವಾ ಉದಾರೀಕರಣದಲ್ಲಿ ಪ್ರಸ್ತಾಪವನ್ನು ಮಾಡಲಾಯಿತು. ಇನ್ನು ಎರಡನೇದಾಗಿ ಪ್ರೈವೇಟೈಸೇಷನ್, ಖಾಸಗೀಕರಣ. ಪ್ರೈವೇಟೈಸೇಷನ್ ರೆಫರ್ಸ್ ಟು ಗಿವಿಂಗ್ ಮೋರ್ ಆಪರ್ಚುನಿಟಿ ಟು ದ ಪ್ರೈವೇಟ್ ಸೆಕ್ಟರ್ ಇನ್ ರೆಗ್ಯುಲೇಟಿಂಗ್ ಡಿಫರೆಂಟ್ ಸರ್ವಿಸಸ್ ಆ್ಯಂಡ್ ರೆಡ್ಯೂಸಿಂಗ್ ದ ರೋಲ್ ಆಫ್ ದಿ ಪಬ್ಲಿಕ್ ಸೆಕ್ಟರ್ ಗೌರ್ನಮೆಂಟ್ ಓನ್ಡ್ ಎಂಟರ್ಪ್ರೈಸಸ್ ಇನ್ ದೆಮ್. With privatization, FDI, foreign direct investment, was introduced in India, giving healthy competition to the Indian goods and services. ಅಂದರೆ ಖಾಸಗೀಕರಣ ಅನ್ನುವಂಥದ್ದನ್ನು ಕೂಡ ಈ LPGನಲ್ಲಿ ಭಾರತ ಸರ್ಕಾರ ಇಂಪ್ಲಿಮೆಂಟ್ ಮಾಡುತ್ತೆ ಅಥವಾ ಅದನ್ನು ಜಾರಿಗೆ ತರುತ್ತೆ. ಖಾಸಗೀಕರಣ ವಿವಿಧ ಸೇವೆಗಳನ್ನು ನಿಯಂತ್ರಿಸುವಲ್ಲಿ ಖಾಸಗಿ ವಲಯಕ್ಕೆ ಹೆಚ್ಚಿನ ಅವಕಾಶಗಳನ್ನು ನೀಡುವುದನ್ನು ಈ ಖಾಸಗೀಕರಣ ಅನ್ನುವಂಥದ್ದು ಸೂಚಿಸುತ್ತದೆ ಮತ್ತು ಅವುಗಳಲ್ಲಿ ಸಾರ್ವಜನಿಕ ವಲಯದ ಅಂದರೆ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳು ಪಾತ್ರವನ್ನು ಕಡಿಮೆ ಮಾಡುತ್ತೆ. ಈ ಪ್ರೈವೇಟೈಸೇಷನ್ ಅನ್ನುವಂಥದ್ದು ಇದು ಎರಡನೇ ಒಂದು LPGಯ ಒಂದು ವಿಧಾನ. ನೆಕ್ಸ್ಟ್ ಮೂರನೇದಾಗಿ ಜಾಗತೀಕರಣ, ಗ್ಲೋಬಲೈಸೇಷನ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್. Globalization means integration of the Indian economy with the world economy. It means that the economy of India will now also depend on the world economy and vice versa. It encourages FDI and foreign trade with different countries. ಜಾಗತೀಕರಣ ಅಂತಂದ್ರೆ ಏನು? ಆರ್ಥಿಕ ಸುಧಾರಣೆಗಳ ಸಂದರ್ಭದಲ್ಲಿ ಜಾಗತೀಕರಣ ಎಂದರೆ ಭಾರತೀಯ ಆರ್ಥಿಕತೆಯನ್ನು ವಿಶ್ವ ಆರ್ಥಿಕತೆಯೊಂದಿಗೆ ಸಂಯೋಜಿಸುವುದು ಎಂದರ್ಥ. ಅಂದರೆ ಇದು ವಿಶ್ವ ಆರ್ಥಿಕತೆ ಮೇಲೆ ಭಾರತದ ಆರ್ಥಿಕತೆ ಅವಲಂಬಿತವಾಗಿರುವುದರಿಂದ ಇದು FDI ಮತ್ತು ವಿವಿಧ ದೇಶಗಳೊಂದಿಗೆ ವಿದೇಶಿ ವ್ಯಾಪಾರವನ್ನು ಉತ್ತಮವಾಗಿ ಮಾಡುವ ಸಲುವಾಗಿ ಇಂತಹ ಉದಾರೀಕರಣವನ್ನು ಜಾಗತೀಕರಣವನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಭಾರತ ಸರ್ಕಾರ ತನ್ನ ಹೊಸ ಆರ್ಥಿಕ ನೀತಿನಲ್ಲಿ ಅಥವಾ ಆರ್ಥಿಕ ಸುಧಾರಣೆಯಲ್ಲಿ ಜಾರಿಗೆ ತಂದಂಥದ್ದು. ಸೊ ಇದರ ನಂತರ ಕೈಗಾರಿಕಾ ನೀತಿ, ಇಂಡಸ್ಟ್ರಿಯಲ್ ಪಾಲಿಸಿ. An industrial policy of a country sometimes symbolized as industrial policy, sometimes industrial strategy is its official strategies effort to encourage the development and growth of all or part of the economy, often focused on all or part of the manufacturing sectors. ಕೈಗಾರಿಕಾ ನೀತಿ, ಒಂದು ದೇಶದ ಕೈಗಾರಿಕಾ ನೀತಿಯು ಕೆಲವೊಮ್ಮೆ ಕೈಗಾರಿಕಾ ತಂತ್ರ ಎಂದು ಕೂಡ ಸಂಕೇತವಾಗಿರುತ್ತದೆ. ಆರ್ಥಿಕತೆಯ ಎಲ್ಲ ಅಥವಾ ಭಾಗದ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸಲು ಅದರ ಆರ್ಥಿಕ ಕಾರ್ಯತಂತ್ರದ ಪ್ರಯತ್ನವಾಗಿದೆ. ಸಾಮಾನ್ಯವಾಗಿ ಎಲ್ಲದರ ಮೇಲೆ ಕೇಂದ್ರೀಕರಿಸ್ತದೆ. ಅದು ಉತ್ಪಾದನಾ ವಲಯವು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇರ್ಬೋದು, ಇದೆಲ್ಲದರ ಮೇಲೆ ಬೆಳಕು ಬೀರುವಂಥ ಪ್ರಯತ್ನವನ್ನು ಇದು ಮಾಡುತ್ತದೆ. ಇನ್ನು ನೆಕ್ಸ್ಟ್ ಒನ್, ಲೇಬರ್ ಲಾ, ಕಾರ್ಮಿಕ ಕಾನೂನು. ದ ಟರ್ಮ್ ಲೇಬರ್ ಲಾ ಈಸ್ ಯೂಸ್ಡ್ ಟು ಡಿನೋಟ್ ದಟ್ ಬಾಡಿ ಆಫ್ ಲಾಸ್ ವಿಚ್ ಡೀಲ್ ವಿತ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ನಾನ್ ಎಂಪ್ಲಾಯ್ಮೆಂಟ್, ವೇಜಸ್, ವರ್ಕಿಂಗ್ ಕಂಡೀಷನ್ಸ್, industrial relations, social security and labor welfare of the industrial employed persons. Labor has a vital role in growing productivity and management must help create conditions in which workers can make their maximum contribution towards this object. ಕಾರ್ಮಿಕ ಕಾನೂನು ಎಂಬ ಪದವನ್ನು ಉದ್ಯೋಗ ಮತ್ತು ಉದ್ಯೋಗವಲ್ಲದ ವೇತನಗಳು, ಕೆಲಸದ ಪರಿಸ್ಥಿತಿಗಳು, ಕೈಗಾರಿಕಾ ಸಂಬಂಧಗಳು, ಸಾಮಾಜಿಕ ಭದ್ರತೆ ಮತ್ತು ಕೈಗಾರಿಕಾ ಉದ್ಯೋಗಿಗಳ ವ್ಯಕ್ತಿಗಳ ಕಾರ್ಮಿಕ ಕಲ್ಯಾಣಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಇದು ಸೂಚಿಸುತ್ತದೆ. ಉತ್ಪಾದನೆಯನ್ನು ಬೆಳೆಸುವಲ್ಲಿ ಕಾರ್ಮಿಕರು ಪ್ರಮುಖವಾದ ಪಾತ್ರವನ್ನು ಹೊಂದಿದ್ದಾರೆ.
ಮತ್ತು ಈ ಉದ್ದೇಶಕ್ಕಾಗಿ ಕಾರ್ಮಿಕರು ತಮ್ಮ ಗರಿಷ್ಠ ಕೊಡುಗೆಯನ್ನು ನೀಡುವ ಪರಿಸ್ಥಿತಿಗಳನ್ನು ಸೃಷ್ಟಿಸಲು ನಿರ್ವಹಣೆಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು ಈ ಕಾರ್ಮಿಕ ಕಾನೂನಿನಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಮಾನಿಟರಿ ಪಾಲಿಸಿ. ಮಾನಿಟರಿ ಪಾಲಿಸಿ ಈಸ್ ದ ಪ್ರೊಸೀಜರ್ ಬೈ ವಿಚ್ ದ ಮಾನಿಟರಿ ಅಥಾರಿಟಿ ಆಫ್ ಎ ಕಂಟ್ರಿ, typically the central bank or currency board, controls either the cost of every short-term borrowing or the money supply, often targeting inflation rate or interest rate to ensure price stability and general trust in the currency. ವಿತ್ತೀಯ ನೀತಿ ಅಥವಾ ಹಣಕಾಸಿನ ನೀತಿ ಅಂತ ಕರಿತೀವಿ. ಈ ವಿತ್ತೀಯ ನೀತಿಯು ಒಂದು ದೇಶದ ವಿತ್ತೀಯ ಪ್ರಾಧಿಕಾರವು, ಸಾಮಾನ್ಯವಾಗಿ ಕೇಂದ್ರ ಬ್ಯಾಂಕು ಅಥವಾ ಕರೆನ್ಸಿ ಬೋರ್ಡು, ಅತ್ಯಂತ ಅಲ್ಪಾವಧಿಯ ಸಾಲ ಅಥವಾ ಹಣದ ಪೂರೈಕೆ ವೆಚ್ಚವನ್ನು ನಿಯಂತ್ರಿಸುವ ಒಂದು ವಿಧಾನವಾಗಿದೆ. ಈ ಮಾನಿಟರಿ ಪಾಲಿಸಿ ಎನ್ನುವಂಥದ್ದು ಸಪ್ಲೈ ಆಫ್ ದಿ ಮನಿ, ಹಣದ ಪೂರೈಕೆಯನ್ನು ನಿಯಂತ್ರಣ ಮಾಡುವಂಥದ್ದು, ಬಡ್ಡಿ ದರವನ್ನು ನಿಗದಿ ಮಾಡ್ತಕ್ಕಂಥದ್ದು, ಬಡ್ಡಿ ದರವನ್ನು ರೆಡ್ಯೂಸ್ ಮಾಡ್ತಕ್ಕಂಥದ್ದು, ಈ ಬಡ್ಡಿ ದರವನ್ನು ಯಥಾ ಪ್ರಕಾರದಲ್ಲಿ ಕಾಯ್ದುಕೊಂಡು ಹೋಗ್ತಕ್ಕಂಥದ್ದು, ರೇಪೋ ರೇಟ್ ಇರ್ಬೋದು, ರಿವರ್ಸ್ ರೇಪೋ ರೇಟ್ ಇರ್ಬೋದು, SLR ಇರ್ಬೋದು, CRR ಇರ್ಬೋದು, ಎಂಟೈರ್ ಮಾನಿಟರಿ ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ಒಂದು ಆಗು ಹೋಗುಗಳನ್ನು, ಸಾಧಕ ಬಾಧಕಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಈ ಮಾನಿಟರಿ ಪಾಲಿಸಿನಲ್ಲಿ. ಸೊ ಇನ್ನು ಕೊನೆಯದಾಗಿ ಫಿಸ್ಕಲ್ ಪಾಲಿಸಿ, ರಾಜ್ಯಕೋಶ ನೀತಿ. ಅರ್ಥಶಾಸ್ತ್ರ ಮತ್ತು ರಾಜಕೀಯ ವಿಜ್ಞಾನದಲ್ಲಿ ಹಣಕಾಸಿನ ನೀತಿಯು ರಾಷ್ಟ್ರದ ಆರ್ಥಿಕತೆಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಪ್ರಭಾವಿಸಲು ಸರ್ಕಾರದ ಆದಾಯ ಸಂಗ್ರಹ ಮಾಡಲು, ಸರ್ಕಾರದ ಆದಾಯ ಮತ್ತು ವೆಚ್ಚಗಳ ಬಳಕೆಯಾಗಿದೆ. ಇದು ಆರ್ಥಿಕ ಕುಸಿತದಿಂದ ಅಭಿವೃದ್ಧಿ ಹೊಂದಿತ್ತು. ಆರ್ಥಿಕ ನಿರ್ವಹಣೆಗೆ ಲೇಜರ್-ಫೇರ್ ವಿಧಾನವು ಕೊನೆಗೊಂಡಾಗ ಮತ್ತು ಸರ್ಕಾರದ ಮಧ್ಯಸ್ಥಿಕೆಯು ಸ್ಥೂಲ ಆರ್ಥಿಕ ಅಸ್ಥಿರಗಳ ಮೇಲೆ ಪ್ರಭಾವ ಬೀರುವ ಸಾಧನವಾಯಿತು ಈ ಫಿಸ್ಕಲ್ ಪಾಲಿಸಿ. ಫಿಸ್ಕಲ್ ಪಾಲಿಸಿ ಇನ್ ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್, ಫಿಸ್ಕಲ್ ಪಾಲಿಸಿ ಈಸ್ ದ ಯೂಸ್ ಆಫ್ ಗೌರ್ನಮೆಂಟ್ ರೆವಿನ್ಯೂ collection and expenditure to monitor and influence a nation economy. It developed out of the Great Depression, when the laissez-faire approach to economic management was ended and a government intervention became the means of influencing macroeconomic variables. ಈ ಫಿಸಿಕಲ್ ಪಾಲಿಸಿ ಅನ್ನುವಂಥದ್ದು ಸರ್ಕಾರದ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಪಟ್ಟಾಗಿ, ಏಕೆಂದರೆ ಯಾವುದೇ ಒಂದು ದೇಶದ ಆರ್ಥಿಕ ಸ್ಥಿರತೆಗೆ, ಆರ್ಥಿಕ ಅಭಿವೃದ್ಧಿಗೆ, ರಾಷ್ಟ್ರದ ಆದಾಯ ಮತ್ತು ವೆಚ್ಚದ ನಿರ್ವಹಣೆಗೆ ಒಂದು ನೀತಿಯನ್ನು ನಾವು ಅನುಸರಿಸಬೇಕಾಗಿರುತ್ತದೆ. ಆ ಕಾರಣಕ್ಕಾಗಿ ಪ್ರತಿಯೊಂದು ದೇಶವೂ ಕೂಡ ಈ ಫಿಸ್ಕಲ್ ಪಾಲಿಸಿಯನ್ನು ಜಾರಿಗೆ ತರ್ತದೆ. ನಮ್ಮ ದೇಶವೂ ಕೂಡ ಫಿಸ್ಕಲ್ ಪಾಲಿಸಿಯನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಈ ರೀತಿಯಾದ ಆರ್ಥಿಕ ಸುಧಾರಣೆಯನ್ನು ಜಾರಿಗೆ ತಂದಿರುವಂಥದ್ದನ್ನು ನಾವು ತಿಳ್ಕೊಳ್ಬೋದಾಗಿದೆ. ಧನ್ಯವಾದಗಳು.